ಇನ್ನು ಡ್ರಗ್ಸ್ ಕೇಸ್ನಲ್ಲಿ ಕಾಂಗ್ರೆಸ್ ಮುಖಂಡ ಲಿಂಗರಾಜ್ ಕಣ್ಣಿ ಬಂಧನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಾಸಕ ಅಲ್ಲಂಪ್ರಭು ಪಾಟೀಲ್ ಹೇಳಿಕೆಗೆ ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ಇಂದು ತಿರುಗೇಟನ್ನು ನೀಡಿದ್ದಾರೆ. ನಾನು ಚುನಾವಣೆಯಲ್ಲಿ ಸೋತಿದ್ದು ನನ್ನ ವೈಯಕ್ತಿಕ ವಿಚಾರದ ಬಗ್ಗೆ ಮಾತನಾಡಿದ್ದೀರಿ. ಅಲ್ಲಂಪ್ರಭು ಅವರನ್ನ ಜನರು ಅಭಿವೃದ್ಧಿ ಕೆಲಸಕ್ಕಾಗಿ ಚುನಾಯಿಸಿದ್ದಾರೆ. ಶಾಸಕರ ಕಿವಿ ಅಷ್ಟೇ ಲೂಸ್ ಇದೆ ಅನ್ಕೊಂಡಿದ್ದೆ, ಆದರೆ ಅವರ ನ್ಯಾಲ್ಗೆ ಕನೆಕ್ಷನ್ ಕೂಡ ಲೂಸ್ ಇದೆ ಅಂತ ಇವಾಗ ಗೊತ್ತಾಗಿದೆ. ನೀವು ವೈಯಕ್ತಿಕವಾಗಿ ನನ್ನ ಬಗ್ಗೆ ಮಾತನಾಡೋದಿದ್ರೆ ನಾನು ಕೂಡ ನಿಮ್ಮ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಕಲಬುರಗಿಯಲ್ಲಂದು ದತ್ತಾತ್ರೇಯ ಪಾಟೀಲ್ ರೇವೂರ್ ಶಾಸಕ ಅಲ್ಲಂಪ್ರಭು ಪಾಟೀಲ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಲಬುರಗಿಯ ದಕ್ಷಿಣ ಕ್ಷೇತ್ರದ ಶಾಸಕರಾದಂತಹ ಅಲ್ಲಂಪ್ರಭು ಪಾಟೀಲ್ ಅವರ ಹೇಳಿಕೆಯನ್ನು ಗಮನಿಸಿ. ಪ್ರಕರಣ ದಾಖಲಾಗಿರುವಂಥದ್ದು 25 ದಿವಸ ಆಗಿದೆ. ಮಾಧ್ಯಮದಲ್ಲಿ ಬಂದು 1 ವಾರ ಆಗಿದೆ. ಆದರೆ ನನಗನ್ಸುತ್ತೆ ಅಲ್ಲಂಪ್ರಭು ಪಾಟೀಲರು ಕುಂಭಕರ್ಣ ನಿದ್ದೆಯಲ್ಲಿದ್ದರೇನಂತ ಹೇಳಿ ಅನ್ನಿಸ್ತಾ ಇದೆ. 1 ವಾರದ ನಂತರ ಮಾಧ್ಯಮದ ಸ್ನೇಹಿತರ ಎದುರುಗಡೆ ಬಂದು ಅವರು ತಮ್ಮ ಮಾತನ್ನು ಇವತ್ತು ಅವ್ರು ಹೇಳಿರುವಂಥದ್ದು. ಮಾಧ್ಯಮದಲ್ಲಿ ಬಂದ ಮೇಲೆ ಈ ಪ್ರಕರಣ ಬಗ್ಗೆ ಮಾತನಾಡೋದು ಬಿಟ್ಟು ಚುನಾವಣೆಯನ್ನು ಸೋತಿರ ಬಗ್ಗೆ, ನಮ್ಮ ವೈಯಕ್ತಿಕ ಉದ್ಯೋಗದ ಬಗ್ಗೆ ಹೆಚ್ಚು ಮಾತನಾಡಿರುವಂಥದ್ದು ನಾನು ಆ ಒಂದು ಅವರ ಸ್ಟೇಟ್ಮೆಂಟ್ನಲ್ಲಿ ಇವತ್ತು ಗಮನಿಸಿರುವಂಥದ್ದು. ನಾನು ಅವರ ಕಿವಿ ಕನೆಕ್ಷನ್ ಏನೋ ಲೂಸ್ ಇದೆ ಅಂಥೇಳಿ ಕೇಳಿದ್ದೆ. ಆದರೆ ಆ ಸ್ಟೇಟ್ಮೆಂಟನ್ನು ನೋಡಿದ್ರೆ ತಲೆ ಮತ್ತು ನಾಲ್ಗೆ ಕನೆಕ್ಷನ್ನು ಕೂಡ ಲೂಸ್ ಆಗಿದೆ ಅಂತ ಹೇಳಿ ಅನ್ನಿಸ್ತಾ ಇದೆ. ಬಹಳ ಉದ್ವೇಗವಾಗಿ ಮಾತನಾಡೋದ್ರ ಮುಖಾಂತರ ಜನ ಅವರಿಗೆ ಅವಕಾಶ ನೀಡಿರುವಂಥದ್ದು ಈ ಭಾಗದ ಅಭಿವೃದ್ಧಿ ಮಾಡಲಿಕ್ಕೆ. ಯಾವುದೋ ವೈಯಕ್ತಿಕ ವಿಚಾರದ ಬಗ್ಗೆ ಮಾತನಾಡಲಿಕ್ಕೆ ಇವತ್ತು ಅವರಿಗೆ ಇಲ್ಲಿ ಶಾಸಕರಾಗಿ ಮಾಡಿರುವಂಥದ್ದಿಲ್ಲ. ನಮ್ಮ ಬಗ್ಗೆ ಆಗಿರ್ಬೋದು, ಹಿಂದಿನ ಶಾಸಕರಾದಂಥ ಚಂದ್ರಶೇಖರ್ ಪಾಟೀಲ್ ರೇವೂರ್ ಅವ್ರ ಬಗ್ಗೆ ಆಗಿರ್ಬೋದು, ನಮ್ಮ ಕುಟುಂಬದ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ಅವರು ಶಾಸಕರಾಗಿಲ್ಲ. ಆದರೆ ಅವರಿಗೆ ಜನ ಅವಕಾಶ ಕೊಟ್ಟಿದ್ದು ಈ ಭಾಗ ಅಭಿವೃದ್ಧಿ ಮಾಡಲಿಕ್ಕೆ ಇವತ್ತಿನ ದಿವಸ ಅವಕಾಶವನ್ನು ಕೊಟ್ಟಿರುವಂಥದ್ದು. ಹಿಂದೆ ಸುಮಾರು 20 ವರ್ಷ ನಮಗೆ ಈ ಭಾಗದ ಜನರು ಆಶೀರ್ವಾದ ಮಾಡಿ ತಂದೆಯವರನ್ನು, ತಾಯಿಯವರನ್ನು, ನನ್ನನ್ನು 2 ಬಾರಿಗೆ ಶಾಸಕರು ಮಾಡಿ ಈ ಭಾಗದ ಸೇವೆಯನ್ನು ಮಾಡುವಂಥ ಒಂದು ಅವಕಾಶ ಜನರು ಕೊಟ್ಟಿರುವಂಥದ್ದು. ಮಾನ್ಯ ಅಲ್ಲಂಪ್ರಭು ಪಾಟೀಲರು ಕೂಡ ನನ್ನ ಎದುರುಗಡೆ ಒಂದು ಸರ್ತಿ ನಿಂತು ಸೋತಿದ್ದಾರೆ ಹೋದ ಚುನಾವಣೆಯಲ್ಲಿ. ಹಿಂದೆ ಅವರಿಗೆ ಜನ MLC ಆಗಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಅವರಿಗೆ ಅವಕಾಶ ಕೊಟ್ಟಿದ್ದರು. ಆದರೆ ಅಲ್ಲಿ ಯಾವುದೇ ಕಾರಣಕ್ಕೆ ಯಾವುದೇ ಗ್ರಾಮ ಪಂಚಾಯಿತಿಗೆ ಸದಸ್ಯರಿಗಾಗಲಿ ಅವರಿಗೆ ಏನೋ ಅಭಿವೃದ್ಧಿ ಮಾಡಬೇಕಾಗಿತ್ತು, ಅದನ್ನು ಮಾಡಿಲ್ಲ ಅಂತ ಅನ್ನೋದಕ್ಕೆ ಅಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳಾದಂಥ BG ಪಾಟೀಲರ ಎದುರುಗಡೆ ಸೋತಿ ಆ ಕ್ಷೇತ್ರವನ್ನೇ ಬಿಟ್ಟು ಮುಂದೆ ಅಲ್ಲಿ ನಾನು ಯಾವುದೇ ಕಾರಣಕ್ಕೂ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅರಿತು ಅವರು ಆ ಕ್ಷೇತ್ರ ಬಿಟ್ಟು ಇಲ್ಲಿ ಕಲಬುರಗಿ ದಕ್ಷಿಣಕ್ಕೆ ಬಂದು ನನ್ನ ಎದುರುಗಡೆ ಚುನಾವಣೆ ನಿಂತಿದ್ದರು.